ಕನ್ನಡದ ಚಿತ್ರ ನಿರ್ದೇಶಕನೊಬ್ಬ ತಾನು ನಿರ್ದೇಶಿಸಿದ ಚಲನಚಿತ್ರಗಳಿಗೆ ಪ್ರಶಸ್ತಿಗಳ ಸುರಿಮಳೆ ತಂದಿದ್ದರೆ ಆತ ಗಿರೀಶ್ ಕಾಸರವಳ್ಳಿ. ಒಂದು ಜೀವಿತ ಕಾಲದಲ್ಲಿ ಎಷ್ಟು ಸಾಧ್ಯವೋ ಅದಕ್ಕೂ ಹಲವು ಪಟ್ಟು ಹೆಚ್ಚಿನ ಪ್ರಶಸ್ತಿಗಳನ್ನು ಅವರು ಗಳಿಸಿರುವುದು ಒಂದು ದಾಖಲೆಯಾಗಿಯೇ ಉಳಿದಿದೆ. ಗಿರೀಶ್ ಹುಟ್ಟಿದ್ದು ತೀರ್ಥಹಳ್ಳಿ ತಾಲೂಕಿನ ಕೆಸಲೂರಿನಲ್ಲಿ 1950 ಡಿಸೆಂಬರ್ 3ನೇ ತಾರೀಖು. ಇವರ ತಂದೆ ಶ್ರೀ ಗಣೇಶ್ ರಾವ್, ತಾಯಿ ಶ್ರೀಮತಿ ಲಕ್ಷ್ಮೀದೇವಿ. ಗಿರೀಶರ ಪ್ರಾಥಮಿಕ ಶಿಕ್ಷಣ ಕೆಸಲೂರಿನಲ್ಲೂ, ಮಾಧ್ಯಮಿಕ ಶಿಕ್ಷಣ ಹತ್ತಿರದ ಕಮ್ಮರಡಿಯಲ್ಲೂ ನಡೆಯಿತು. ತಂದೆ ಗಣೇಶ್ ರಾವ್ ಅವರು ಸಾಹಿತ್ಯ ಮತ್ತು ಯಕ್ಷಗಾನದ ಪ್ರೇಮಿಯಾಗಿದ್ದರು. ಅದಲ್ಲದೆ ಹೆಗ್ಗೋಡಿನಲ್ಲಿದ್ದ ಚಿಕ್ಕಪ್ಪ ಕೆ.ವಿ. ಸುಬ್ಬಣ್ಣ ನಾಟಕ ಪ್ರೇಮಿಯಾಗಿದ್ದು, ಅವರು ಹಳ್ಳಿಯಲ್ಲೇ ಹೊಸ ಹೊಸ ನಾಟಕಗಳ ಪ್ರಯೋಗ ಮಾಡುತ್ತಿದ್ದರು. ಅದನ್ನು ವೀಕ್ಷಿಸುತ್ತಿದ್ದ ಯುವಕ ಗಿರೀಶ್ ನಾಟಕಗಳೊಡನೆಯೇ ಬೆಳೆದರು. ಹೀಗಾಗಿ ನಾಟಕಗಳ ಪ್ರಭಾವವೂ ಅವರ ಮೇಲಾಯಿತು. ಅದರೊಂದಿಗೆ ಸುಬ್ಬಣ್ಣನವರು ಗಿರೀಶರ ಆಸಕ್ತಿಗೆ ತುಂಬ ಉತ್ತೇಜನ ನೀಡಿದರು. ಕೆ ಸುಬ್ಬಣ್ಣವ್ರ ಮನೆಗೆ ಹೋದಾಗ ಸಿನಿಮಾದ ಬಗ್ಗೆ ಪುಸ್ತಕ ಓದೋದಕ್ಕೆ ಕೊಟ್ಟರು. ಅದು ಬಹುಶಃ ಸ್ಟಾರ್ಟಿಂಗ್ ಪಾಯಿಂಟ್. ಅದಿಲ್ಲದೆ ಇದ್ದಿದ್ರೆ ಬಹುಶಃ ನನ್ನ ಸಿನಿಮಾದ ಬಗ್ಗೆ ಯಾವುದೇ ಆಸಕ್ತಿ ಬರೋಕ್ಕೆ ಸಾಧ್ಯ ಇರಲಿಲ್ಲ. ಗಿರೀಶರು ಶಿವಮೊಗ್ಗದಲ್ಲಿ ಹೈಸ್ಕೂಲ್ ಮತ್ತು ಪದವಿ ಶಿಕ್ಷಣ ಮುಗಿಸಿ ಮಣಿಪಾಲದಲ್ಲಿ ಬಿ ಫಾರ್ಮಾ ಕೋರ್ಸಿಗೆ ಸೇರಿದರು. ಪಕ್ಕದ ಉಡುಪಿಯಲ್ಲಿ ಯಕ್ಷಗಾನ ಮತ್ತು ಇತರ ಸಾಂಸ್ಕೃತಿಕ ಚಟುವಟಿಕೆಗಳು ಅವರ ಮೇಲೆ ಮತ್ತಷ್ಟು ಪ್ರಭಾವ ಮಾಡಿದವು. ಡಿಗ್ರಿ ಮುಗಿಸಿದ ಅವರು ಹೆಚ್ಚಿನ ತರಬೇತಿಗಾಗಿ ಹೈದರಾಬಾದ್ ಸೇರಿದರು. ಆದರೆ ಸಿನಿಮಾದ ಆಕರ್ಷಣೆ ಅವರನ್ನು ಪೂನಾ ನಗರದತ್ತ ಸೆಳೆಯಿತು. ಅಲ್ಲಿನ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಅವರು ಚಲನಚಿತ್ರ ನಿರ್ದೇಶನದ ವಿದ್ಯಾರ್ಥಿಯಾಗಿ ನೋಂದಾಯಿಸಿಕೊಂಡರು. 1975ರಲ್ಲಿ ಅವರು ಪ್ರಥಮ ಶ್ರೇಣಿಯಲ್ಲಿ ಆ ವಿಷಯದಲ್ಲಿ ಪದವಿ ಪಡೆದು ಹೊರಬಂದರು. ಪದವಿ ಅವಧಿಯ ಕೊನೆಯ ವರ್ಷದ ಪಠ್ಯಕ್ರಮಕ್ಕಾಗಿ ಅವರು ತಯಾರಿಸಿದ್ದು ಅವಶೇಷ್ ಚಿತ್ರ. ಈ ಚಿತ್ರ ಅತ್ಯುತ್ತಮ ವಿದ್ಯಾರ್ಥಿ ಚಿತ್ರ ಬಹುಮಾನ ಪಡೆದದ್ದು ಅವರ ಪ್ರತಿಭೆಗೆ ಸಾಕ್ಷಿ. ಅವಶೇಷ್ ಚಿತ್ರಕ್ಕೆ ಅದೇ ವರ್ಷ ಆ ವರ್ಷದ ಶ್ರೇಷ್ಠ ಕಿರುಚಿತ್ರ ಎಂದು ರಾಷ್ಟ್ರಪತಿಗಳ ರಜತ ಕಮಲ ಪ್ರಶಸ್ತಿ ದೊರೆತದ್ದು ಅವರ ಕಿರೀಟಕ್ಕೊಂದು ಗರಿಯಾಯಿತು. ಓದಿನ ಕಾಲದಲ್ಲಿ ಅವರು ಕುರಾಸೋವಾ, ರೇ, ಒಜು, ಫೆಲಿನಿ ಮತ್ತು ಆಂಟೋನಿಯೋನಿ ಅಂಥ ನಿರ್ದೇಶಕರ ಪ್ರಭಾವಕ್ಕೆ ಒಳಗಾಗಿದ್ದರು. ಹಾಗಾಗಿ ಓದುತ್ತಿದ್ದಾಗಲೇ ಖ್ಯಾತ ನಾಟಕಕಾರ ಮತ್ತು ಚಲನಚಿತ್ರ ನಿರ್ದೇಶಕ ಬಿ.ವಿ. ಕಾರಂತರ ಚೋಮನದುಡಿ ಚಿತ್ರಕ್ಕೆ ಸಹ ನಿರ್ದೇಶಕನಾಗಲು ಅವರಿಗೆ ಆಹ್ವಾನ ಬಂತು. ಅವರ ಮೊದಲ ಚಿತ್ರ ಘಟಶ್ರಾದ್ದ 1977ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಪ್ರಪಂಚದ ಸಿನಿಮಾ ಶತಮಾನೋತ್ಸವ ಸಮಾರಂಭಕ್ಕೆ ಆಹ್ವಾನಗೊಂಡ ಏಕೈಕ ಭಾರತೀಯ ಚಿತ್ರ. 1977ರಲ್ಲಿ ಘಟಶ್ರಾದ್ದ ರಾಜ್ಯದ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಿರ್ದೇಶಕ ಕ್ಯಾಥೋಲಿಕ್ ಜೂರಿ ಅವಾರ್ಡ್, ಮ್ಯಾನ್ಹೀಮ್ ಫಿಲ್ಮ್ ಫೆಸ್ಟಿವಲ್ನ ಡುಕ್ಯಾಟ್ಸ್ ಅವಾರ್ಡ್ ಹಾಗೂ ಭಾರತದ ಶ್ರೇಷ್ಠ ಚಿತ್ರವೆಂದು ರಾಷ್ಟ್ರಪತಿಗಳ ಸ್ವರ್ಣ ಪದಕ ಪಡೆಯಿತು. 1979ರಲ್ಲಿ ಅವರ ಆಕ್ರಮಣ ಚಿತ್ರ ಜಕಾರ್ತಾದ ಏಸಿಯನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಮೋಯಿತ್ರ ಪ್ರಶಸ್ತಿ ಗಿಟ್ಟಿಸಿ ಕೈರೋ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲೂ ಪ್ರದರ್ಶನಗೊಂಡಿತು. 1981ರಲ್ಲಿ ಅವರ 3 ದಾರಿಗಳು ಚಿತ್ರ ರಾಜ್ಯದಲ್ಲಿ ದ್ವಿತೀಯ ಅತ್ಯುತ್ತಮ ಚಿತ್ರ, ಉತ್ತಮ ನಿರ್ದೇಶಕ, ಉತ್ತಮ ಚಿತ್ರಕಥೆ. 1987ರಲ್ಲಿ ಅವರ ತಬರನ ಕಥೆ ಚಿತ್ರ ಸ್ವರ್ಣಕಮಲ ರಾಜ್ಯದ ಅತ್ಯುತ್ತಮ ಚಿತ್ರ, ಉತ್ತಮ ನಿರ್ದೇಶಕ, ಅತ್ಯುತ್ತಮ ಚಿತ್ರಕಥೆ. 1989ರಲ್ಲಿ ಅವರ ಬಣ್ಣದ ವೇಷ ಜನಮೆಚ್ಚುಗೆ ಗಳಿಸಿತು. 1990ರಲ್ಲಿ ಅವರ ಮನೆ ಚಿತ್ರ ರಜತ ಕಮಲ ರಾಷ್ಟ್ರ ಪ್ರಶಸ್ತಿ, ಕರ್ನಾಟಕದ ಜೂರಿ ಉತ್ತಮ ಚಿತ್ರಕಥೆ ಪ್ರಶಸ್ತಿಗಳನ್ನು ಗಳಿಸಿದೆ. 1991ರಲ್ಲಿ ಏಕ್ ಘರ್ ಅದರ ಹಿಂದಿ ಅವತರಣಿಕೆಯಾಗಿ ಗಿರೀಶರಿಂದಲೇ ನಿರ್ದೇಶಿತಗೊಂಡು ಮೆಚ್ಚುಗೆ ಗಳಿಸಿತು. 1996ರಲ್ಲಿ ಅವರ ಕ್ರೌರ್ಯ ಚಿತ್ರ ರಜತ ಕಮಲ ರಾಷ್ಟ್ರ ಪ್ರಶಸ್ತಿ, 2ನೇ ಉತ್ತಮ ರಾಜ್ಯ ಚಿತ್ರ. 1997ರಲ್ಲಿ ಅವರ ತಾಯಿ ಸಾಹೇಬ ಸ್ವರ್ಣಕಮಲ. 2001ರಲ್ಲಿ ಅವರ ದ್ವೀಪ ಮತ್ತೆ ಸ್ವರ್ಣಕಮಲ ಪ್ರಶಸ್ತಿಗಳನ್ನು ಪಡೆದವು. ಅದೇ ವರ್ಷ ಅವರು ಖ್ಯಾತ ಲೇಖಕ ಎಸ್.ಎಲ್. ಭೈರಪ್ಪನವರ ಗೃಹಭಂಗ ಕಾದಂಬರಿಯನ್ನು ದೂರದರ್ಶನ ಸರಣಿಯಾಗಿ ನಿರ್ದೇಶಿಸಿದರು.
2003ರಲ್ಲಿ ರಾಟರ್ಡ್ಯಾಮ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಆಯೋಜಕರು ಗಿರೀಶರ ಒಂದು ಪ್ರತ್ಯೇಕ ಪುನರಾವಲೋಕನ ನಡೆಸಿದ್ದು ಗಿರೀಶರ ಮತ್ತೊಂದು ಹೆಗ್ಗಳಿಕೆ. 2005ರಲ್ಲಿ ಅವರ ಹಸೀನಾ ಚಿತ್ರ ಉತ್ತಮ ಕೌಟುಂಬಿಕ ಚಿತ್ರವಾಯಿತು. 2006ರಲ್ಲಿ ನಾಯಿ ನೆರಳು ಕರಾಚಿಯ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರಥಮ ಪ್ರಶಸ್ತಿ ಪಡೆಯುವುದರ ಮೂಲಕ ಗ್ರ್ಯಾಂಡ್ ಪ್ರಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರವಾಯಿತು. 2008ರಲ್ಲಿ ಗುಲಾಬಿ ಟಾಕೀಸ್ ಎಕ್ಸಲೆನ್ಸ್ ಇನ್ ಸಿನಿಮಾಗಾಗಿ ಕ್ರಿಸ್ಟಲ್ ಗ್ಲೋಬ್ ಅವಾರ್ಡ್ ಪಡೆಯಿತು. 2009ರಲ್ಲಿ ಅದು ರಾಜ್ಯದ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿಗಳನ್ನು ಗಳಿಸಿದವು. ಹೀಗೆ ಗಿರೀಶ್ ಕಾಸರವಳ್ಳಿ ತಮ್ಮ ಪ್ರಾರಂಭದ ದಿನದಿಂದ ಹಿಡಿದು ಇಂದಿನವರೆಗೂ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಗಳನ್ನು ಕನ್ನಡದ ಚಿತ್ರಗಳ ಮೂಲಕ ತರುತ್ತಿದ್ದಾರೆ. ಅವರೊಬ್ಬ ಅಪರೂಪದ ಚಿತ್ರ ನಿರ್ದೇಶಕ. ಇಷ್ಟೆಲ್ಲ ಪ್ರತಿಭಾನ್ವಿತರಾಗಿದ್ದರೂ ಅವರು ಒಬ್ಬ ಸರಳ ವ್ಯಕ್ತಿಯಂತೆಯೇ ಗೋಚರಿಸುತ್ತಾರೆ. 2 ಮಕ್ಕಳ ತುಂಬು ಸಂಸಾರದಲ್ಲಿ ಅವರು ಸುಖಿ. ಚಲನಚಿತ್ರ ಅವರ ಜೀವನದ ಉಸಿರು. ಅವರ ಶ್ರೀಮತಿ ವೈಶಾಲಿ ಕಾಸರವಳ್ಳಿ ಉತ್ತಮ ಕಲಾವಿದೆ, ನಿರ್ಮಾಪಕಿ, ನಿರ್ದೇಶಕಿಯಾದರೆ ಮಗಳು ಅನನ್ಯ ವಸ್ತ್ರ ವಿನ್ಯಾಸ, ನಟನೆ ಮತ್ತು ನಿರ್ದೇಶನದಲ್ಲಿ ಯಶಸ್ಸು ಗಳಿಸುತ್ತಿದ್ದಾರೆ. ಮಗ ಅಪೂರ್ವ ಕೂಡ ತಂದೆಯ ಹಾದಿಯಲ್ಲಿ ಹೆಜ್ಜೆ ಇಡುತ್ತಿದ್ದಾನೆ. ಒಟ್ಟಿನಲ್ಲಿ ಗಿರೀಶ್ ಕಾಸರವಳ್ಳಿ ಕನ್ನಡದ ಒಂದು ಗೆಲುವು. ಸಿನಿಮಾವನ್ನು ನಾನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದಾಗ ನನಗೆ ಅರಿವಿಗೆ ಬಂದಿದ್ದೇನು ಅಂತಂದರೆ, ಎಲ್ಲ ಮಾಧ್ಯಮಕ್ಕೂ ಅದರದ್ದೇ ಒಂದು ಅಂತಃಶಕ್ತಿ ಇದ್ದೇ ಇರುತ್ತೆ. ಕೆಲವು ವಿಷಯಗಳನ್ನು ಸಾಹಿತ್ಯದಲ್ಲಿ ಬಹಳ ಲೀಲಾಜಾಲವಾಗಿ ಹೇಳ್ಬೋದು, ಅದನ್ನು ಒಂದು ದೃಶ್ಯ ಮಾಧ್ಯಮದಲ್ಲಿ ಹೇಳೋಕ್ಕೆ ಸಾಧ್ಯವಾಗ್ಬೋದು. ಹಾಗೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಹೇಳೋಕ್ಕೆ ಸಾಧ್ಯವಾದ ಇನ್ನೊಂದು ಮಾಧ್ಯಮದಲ್ಲಿ ಹೇಳೋಕ್ಕೆ ಸಾಧ್ಯ ಆಗದೇ ಹೋಗ್ಬೋದು. ಪ್ರತಿ ಮಾಧ್ಯಮಕ್ಕೂ ಅದರದ್ದೇ ಆದ ಒಂದು ಶಕ್ತಿ ಇದ್ದೇ ಇದೆ, ಅದರದ್ದೇ ಆದ ಒಂದು ಮಿತಿಯೂ ಇದ್ದೇ ಇದೆ. ಹಾಗೆ ಈ ಮಾಧ್ಯಮಕ್ಕೆ ನಾವು ವೃಥಾ ಆರೋಪ ಸಲ್ಲಿಸಬಾರ್ದು. ಆ ಮಾಧ್ಯಮವನ್ನು ಒಂದು ಕಲೆಯ ಮಟ್ಟಕ್ಕೆ, ಈ ಸಿನಿಮಾ ಮಾಧ್ಯಮವನ್ನು ಕಲೆಯ ಮಟ್ಟಕ್ಕೆ ಏರಿಸುವ ಒಂದು ಪ್ರಯತ್ನ ಮಾಡಬೇಕು ಅಂಥೇಳಿ ನನ್ನ ನಂಬಿಕೆ. ನಾನು ಸಿನಿಮಾ ಮಾಡ್ಕೊಂಡ್ಬಂದಿರೋ ಹಿನ್ನೆಲೆ ಅದು ಅಷ್ಟೇ. ಆ ನಂಬಿಕೆಯಿಂದಲೇ ನಾನು ಈ ಸಿನಿಮಾ ಮಾಡ್ಕೊಂಡಿರೋದು. ಹೀಗೆ ಕನ್ನಡದ ಸಂಸ್ಕೃತಿಯ ಪ್ರತಿನಿಧಿಯಾಗಿ ಗಿರೀಶ್ ಕಾಸರವಳ್ಳಿ ಅವರು ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಜಗತ್ತಿನಾದ್ಯಂತ ತಮ್ಮ ಚಿತ್ರಗಳ ಮೂಲಕ ಎತ್ತಿ ಹಿಡಿದಿದ್ದಾರೆ.